ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ದೇವರುಗಳ ನಾಡು. ಎಲ್ಲಿ ನೋಡಿದರೂ ದೇವಾನುದೇವತೆಗಳ ನೆಲೆ. ಭಕ್ತರ ನಂಬಿಕೆಗೆ ಆಶ್ರಯವಾಗಿರುವ ಒಂದು ಮಹಾಶಕ್ತಿ ಕ್ಷೇತ್ರ. ಆದರೆ ಈ ಮಹಾಶಕ್ತಿ ನೆಲೆಸಿರುವ ಪುಣ್ಯಭೂಮಿ ಎಲ್ಲಿದೆ? ಇತಿಹಾಸ ಪ್ರಸಿದ್ಧ ಈ ಕ್ಷೇತ್ರದಲ್ಲಿ ತಾಯಿಯ ಮಹಿಮೆ ಏನು? ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಹರಿದು ಬರುತ್ತಿರುವ ಅದ್ಭುತ ಮಹಿಮೆ ಹೊಂದಿರುವ ಈ ಪುಣ್ಯಕ್ಷೇತ್ರ ಎಲ್ಲಿದೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಕೊನೆಗೂ ಉತ್ತರ ಸಿಕ್ಕಿದೆ. ಹೌದು ವೀಕ್ಷಕರೇ, ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಬೈರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕನಹಳ್ಳಿ ಎಂಬ ಪುಟ್ಟ ಗ್ರಾಮದ ಹೊರವಲಯದಲ್ಲಿ ನೆಲೆಸಿರುವ ಶ್ರೀ ಮಹಾಶಕ್ತಿ ಮಾರಮ್ಮ ತಾಯಿಯ ಪುಣ್ಯಕ್ಷೇತ್ರವೇ ಇದು. ಈ ಮಹಾಶಕ್ತಿಯ ಜೊತೆಗೆ ಇದೇ ಕ್ಷೇತ್ರದಲ್ಲಿ ಆದಿಶಕ್ತಿ ಶ್ರೀ ಚೌಡೇಶ್ವರಿ ಕಾಟೇರಿಯಮ್ಮ ಹಾಗೂ ಅಘೋರ ರಣಭದ್ರಕಾಳಿ ದೇವಿಯರು ನೆಲೆಸಿದ್ದು ಭಕ್ತರ ಪಾಲಿನ ಭಾಗ್ಯ ದೇವತೆಗಳಾಗಿ ಆಶೀರ್ವದಿಸುತ್ತಿದ್ದಾರೆ. ನೊಂದು ಬಂದು ತಾಯಿಯ ಸನ್ನಿಧಿಯಲ್ಲಿ ಅರಕೆ ಕಟ್ಟಿದ ಭಕ್ತರ ಕಷ್ಟಗಳನ್ನು ನಿವಾರಣೆ ಆಗುತ್ತವೆ ಎನ್ನುವುದು ಇಲ್ಲಿಗೆ ಬರುವ ಭಕ್ತರ ನಂಬಿಕೆ. ಈ ಕುರಿತು ಮಾತನಾಡಿದ ಶ್ರೀ ಮಹಾಶಕ್ತಿ ದೇವಾಲಯದ ಪ್ರಧಾನ ಅರ್ಚಕರಾದ ರಾಜು ಸ್ವಾಮಿರವರು, ಸುತ್ತಮುತ್ತಲ 10 ಊರಿನ ಭಕ್ತರು ಈ ಕ್ಷೇತ್ರಕ್ಕೆ ಬಂದು ಮಹಾಶಕ್ತಿ ದೇವಿಯರ ಬಳಿ ತಮ್ಮ ಕಷ್ಟಗಳನ್ನು ಹೇಳಿಕೊಂಡು ಅರಕೆ ಕಟ್ಟುತ್ತಾರೆ ಎಂದು ತಿಳಿಸಿದರು. ಅವರ ಮಾತಿನ ಪ್ರಕಾರ ತಾಯಿಯ ಕೃಪೆಯಿಂದ ಅನೇಕ ಭಕ್ತರ ಕಷ್ಟಗಳು ಮಂಜುಗಡ್ಡೆಯಂತೆ ಕರಗಿ ಹೋಗಿ ಸುಖ ಸಮೃದ್ಧಿಯ ಜೀವನ ದೊರೆತಿದೆ. ಗುರುಭ್ಯೋ ನಮಃ. ಶ್ರೀ ಮಹಾಶಕ್ತಿ ಮಾರಮ್ಮ ದೇವಿ ಮಹಾಸಂಸ್ಥಾನದಲ್ಲಿ 48 ದಿನಗಳ ಕಾಲ ಮಂಡಲ ಪೂಜೆ ನಡೀತಾ ಇರೋದ್ರಿಂದ ಇವತ್ತಿನ ದಿವಸದಲ್ಲಿ ನಮ್ಮ ಶಶಾಂಕ್ ಸರ್ ಅವ್ರ ಕಡೆಯಿಂದ ಹಾಗೂ ಅವರ ಒಂದು ತಂಡದ ಕಡೆಯಿಂದ ಅಮ್ಮನವರ ಸನ್ನಿಧಾನದಲ್ಲಿ ವಿಶೇಷವಾಗಿ ಇವತ್ತಿನ ದಿವಸದಲ್ಲಿ ಅಮ್ಮನವರ ದೇವಸ್ಥಾನದಲ್ಲಿ ಪೂಜೆಯನ್ನ ಹಮ್ಮಿಕೊಂಡಿದ್ದಾರೆ. ಈ ಪೂಜೆ ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಭಗವತಿ ಆಯುಷ್ ಆರೋಗ್ಯ ಸುಖ ಶಾಂತಿ ನೆಮ್ಮದಿಸರು ಸಕಲವನ್ನು ಕೊಟ್ಟು ಕಾಯ್ದು ಕಾಪಾಡ್ಲಿ ಅಂತ ಕೋರ್ಕೋತೀನಿ. ಇದೇ ರೀತಿ ನಮ್ಮ ಸನ್ನಿಧಾನದಲ್ಲಿ ನಡೀತಿರ್ತಕ್ಕಂಥ ಪ್ರತಿನಿತ್ಯ ಪೂಜೆಗೆ ದಯವಿಟ್ಟು ನಾಡಿನ ಸಮಸ್ತ ಜನರ ಎಲ್ಲರೂ ಕೂಡ ಬಂದು ತಾಯಿಯ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ತೀನಿ. ಇವತ್ತಿನ ದಿವಸದಲ್ಲಿ ಶಶಾಂಕ್ ಸರ್ ಅವರು, ಮತ್ತದಾದ್ಮೇಲಿಂದ ರಾಜೇಶ್ ಸರ್ ಅವರು, ನಾಗರಾಜ್ ಸರ್ ಅವರು, ಮತ್ತದಾದ್ಮೇಲೆ ರಾಜು ಸರ್ ಅವರು, ಇನ್ನೊಬ್ರು ಸರ್ ರವಿ ಸರ್ ಅವರು, ಇವರೆಲ್ಲರೂ ಕೂಡ ಬಂದಿದ್ದಾರೆ. ಇವರೆಲ್ಲರೂ ಕೂಡ ಇವತ್ತಿನ ದಿವಸ ಪೂಜೆ ಮಾಡಿಸಿದ್ದಾರೆ. ಇವರೆಲ್ಲರಿಗೂ ಕೂಡ ಭಗವತಿ ಆಯುಷ್ ಆರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಯ್ದು ಕಾಪಾಡಲಿ ಅಂತ ಕೋರ್ಕೊತೀವಿ. ಇನ್ನು ಈ ಕ್ಷೇತ್ರದ ಮಹಿಮೆ ಬಗ್ಗೆ ಮಾತನಾಡಿದ ಕನ್ನಡ ಚಲನಚಿತ್ರ ನಿರ್ದೇಶಕರಾದ ಶಶಾಂಕ್ ರಾಜ್, ಆದಿಶಕ್ತಿ ದೇವಿಯ ಪವಾಡಗಳು ರಾಜ್ಯದ ಗಮನ ಸೆಳೆದಿದ್ದು ಈ ಚಿಕ್ಕ ಗ್ರಾಮವೇ ಇಂದು ಮಹಾಶಕ್ತಿಯ ನೆಲೆಯಿಂದ ವಿಶೇಷ ಕಳೆ ಪಡೆದಿದೆ ಎಂದು ತಿಳಿಸಿದರು. ಇದೀಗ ದೇವಿಯ ದರ್ಶನಕ್ಕಾಗಿ ಕನ್ನಡ ಚಿತ್ರರಂಗದ ಅನೇಕ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು ಹಾಗೂ ನಟ ನಟಿಯರು ಇಲ್ಲಿಗೆ ಆಗಮಿಸುತ್ತಿದ್ದಾರೆ ಎಂದರು. ನಾವು ಹೆಮ್ಮೆ ಪಡುವಂತ ವಿಷಯ, ತುಂಬಾ ಮಹತ್ವ ಪಡ್ಕೊಂಡಿರುವಂತ ವಿಚಾರ. ನಮ್ಮ ಹಳ್ಳಿ ಚಿಕ್ಕನಹಳ್ಳಿ ಏರಿ ಕುಗ್ರಾಮದಲ್ಲಿ ನಾವು ಬೆಳೆದು ಹೋಗಿ ಒಂದಷ್ಟು ಸೇವೆ ಮಾಡುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಬಿಸ್ನೆಸ್ ಜೊತೆನಲ್ಲಿ, ನಮ್ಮ ಸಾಮಾಜಿಕ ಕಳಕಳಿ ಜೊತೆನಲ್ಲಿ, ನಮ್ಮ ಮನಸ್ಸಿನ ಆಸೆ ಅಂತ ಇಟ್ಕೊಂಡಿರುವಂತ ಒಂದು ಕಲೆ ಬಗ್ಗೆ ಒಂದಷ್ಟು ಆಸಕ್ತಿ, ಆವಿಷ್ಕಾರವನ್ನ ಇಟ್ಕೊಂಡಿರುವಂತ ಮನಸ್ಥಿತಿ ನಮ್ದು ಆಗಿತ್ತು. ಈ ಒಂದು ಸಮಯದಲ್ಲಿ ನಮ್ಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕಡೆಯಿಂದ, ಚೇಂಬರ್ ಆಫ್ ಕಾಮರ್ಸ್ ಕಡೆಯಿಂದ ಅಭಿನಂದನೆ ಸಲ್ಲಿಸುವಂಥದ್ದು. ಅವತ್ತಿನ ದಿವಸಕ್ಕೆ ಇವರ ಒಂದು ನಾಮಧೇಯವನ್ನು ಅಲ್ಲಿ ಹೇಳಿದ್ದೆ. ಅಲ್ಲಿಗೆ ಕರ್ಸ್ಕೊಳಕ್ ಆಗ್ಲಿಲ್ಲ. ಬಿಕಾಸ್ ಯಾಕೆ ಅಂತ ಅಂದಾಗ ಗ್ರಹಣ ಇತ್ತು, ಅವತ್ತು ಚಂದ್ರಗ್ರಹಣ. ಇಲ್ಲಿ ವಿಶೇಷ ಪೂಜೆಗಳೆಲ್ಲ ಇತ್ತು, ಹಾಗೆ ಬರ್ಲಿಕ್ಕೆ ಆಗ್ಲಿಲ್ಲ ಗುರುಗಳು. ಹಾಗಾಗಿ ಅಲ್ಲಿಂದ ನಮ್ಮ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಇಂದ ಕಳಿಸಿರುವಂತದ್ದು ಒಂದು ಹೆಮ್ಮೆ ಪಡುವಂಥದ್ದು. ನಿಮ್ಮ ಚಪ್ಪಾಳೆಯೊಂದಿಗೆ ನೆಕ್ಸ್ಟ್ ಸನ್ಮಾನ ಮಾಡುವಂಥದ್ದು, ಅಭಿನಂದನೆ. ನೆಕ್ಸ್ಟ್ ಈಗಲ್ಲ, ಅದಾದ್ಮೇಲೆ ನಾನು ಕನ್ನಡ ಚಲನಚಿತ್ರ ನಿರ್ದೇಶಕರ ಸಂಘ, ಕನ್ನಡ ಫಿಲ್ಮ್ ಡೈರೆಕ್ಟರ್ ಕಾನ್ಫಿಡೆಂಟ್ ಅಂತ ಹೇಳ್ತೀವಿ, ಅಸೋಸಿಯೇಷನ್ ಸಂಘ ಇದೆ ನಮ್ಮ ನಿರ್ದೇಶಕರ ಸಂಘ. ನಾನು ವೈಸ್ ಪ್ರೆಸಿಡೆಂಟ್, ನಾಗೇಂದ್ರ ಪ್ರಸಾದ್ ಪ್ರೆಸಿಡೆಂಟ್, ನಾನು ಮತ್ತೆ ಸಾಧು ಕೋಕಿಲರು ವೈಸ್ ಪ್ರೆಸಿಡೆಂಟ್. ಹಾಗೆ ಅದನ್ನ ಹೆಮ್ಮೆ ಪಡುವಂತ ವಿಚಾರ. ಯಾಕೆ ಅಂತಂದಾಗ ಇವ್ರಿಗೆ ಕೂಡ ದೈವಾಂಶ ಸಂಭೂತರಾಗಿ ಜೊತೆನಲ್ಲಿ ಅಮ್ಮನ ಸೇವೆ ಮಾಡೋ ಜೊತೆನಲ್ಲಿ ಕಲೆ ಬಗ್ಗೆ ಒಂದಷ್ಟು ಆಸಕ್ತಿ ಇದೆ, ಕಲೆ ಬಗ್ಗೆ ಒಲವಿದೆ. ನೀವು ನೋಡಿರ್ಬೇಕು, ಬಹುಶಃ ಪೋಸ್ಟರ್ಗಳೆಲ್ಲ ನೋಡಿರ್ಬೇಕು. ಸುದೀಪ್ ಸರ್ ಆಗ್ಬೋದು, ಅವ್ರನ್ನ ದೀಪು ಸರ್ ಅಂತ ಏನ್ ಹೇಳ್ತೀವಿ, ಕಿಚ್ಚ ಅವ್ರದ್ದು, ಪ್ರತಿಯೊಬ್ಬರು ನಾವು ಇಲ್ಲಿ ನೋಡ್ತೀವಿ. ಅಂದ್ರೆ ಅವ್ರ ಜೊತೆ ಒಡನಾಟ ಇಟ್ಕೊಂಡಿದ್ವಿ. ಇವತ್ತು ಫೋನ್ ಮಾಡಿ ಕಮ್ಯುನಿಕೇಶನ್ ಮಾಡೋರಿಗೆ ಅಮ್ಮನ ಸಂದೇಶ, ಅಮ್ಮನ ಪೂಜೆ ಮಾಡ್ಬೇಕಾದ್ರೆ ಒಂದಷ್ಟು ಕೇಳಿಸ್ಕೊಳ್ಳುವಂಥದ್ದು, ಆದೇಶ ತಗೊಳ್ಳುವಂಥದ್ದೆಲ್ಲ ನಾವು ನೋಡ್ತೀವಿ. ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ, ಆ ಒಂದು ಸಂಬಂಧದಲ್ಲಿ, ಆ ಒಂದು ವಿಶ್ವಾಸದಲ್ಲಿ ಅವ್ರ ನೇಮ್ನ ನಾವು ಅಲ್ಲಿ ಮೆನ್ಷನ್ ಮಾಡಿದ್ವಿ. ಬರ್ಲಿಕ್ಕೆ ಆಗ್ಲಿಲ್ಲ. ಆ ಒಂದು ಪ್ರಯುಕ್ತ ನಾವೇ ಅಲ್ಲಿಂದನೇ ನಮ್ಮ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಕಡೆಯಿಂದ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸುವಂತದನ್ನ ಮಾಡುವಂತ ಕೆಲಸ. ಫಸ್ಟ್ ಯಾವ್ದು ಹಾಕುವಂಥದ್ದು, ನಿಮ್ಮ ಪ್ರೀತಿಯ ಚಪ್ಪಾಳೆಯೊಂದಿಗೆ ಗುರುಗಳೇ ಜಾಗ ಮಾಡಿ ಫೋಲ್ಡ್ ಆಗುತ್ತೆ.
ನಮ್ಮ ಮಗವ್ರ ಕಡೆಯಿಂದ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಬೆಳ್ಳಿತೆರೆ ಅವ್ರ ಕಡೆಯಿಂದ ಈ ವೇಳೆ ಭಕ್ತಾದಿಗಳಾದ ನಾಗರಾಜ್ ಉಟಿ, ರಂಜಿತಾ ಸಿಕೆ, ನಿರ್ಮಲಾ ರವಿಕುಮಾರ್, ಸೌಮ್ಯ ರಾಜಪ್ಪ, ರಾಧಮ್ಮ, ಮಂಜುನಾಥ್ ಭಾಗ್ಯಮ್ಮ, ಶಿಲ್ಪಾ ಸೇರಿದಂತೆ ಅನೇಕರು ಹಾಜರಿದ್ದರು.